ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬದುಕ ಬದಲಿಸುವ ಒಂದು ಝೆನ್ ಕತೆ. ಒಂದು ಸಿಂಹ ಒಂದು ಕಾಡು ಹಂದಿ ಗೆಳೆಯರಾಗಿದ್ದರಂತೆ. ಸಿಂಹ ಹಂದಿಯನ್ನು ನೋಡೋಕ್ಕೆ ಹೋಯಿತು. ಹಂದಿ ತನ್ನ ಕೋರೆ ಹಲ್ಲನ್ನು ಮರದ ಬುಡಕ್ಕೆ ಉಜ್ಜುತ್ತಾ ಇತ್ತಂತೆ. ಏನಯ್ಯ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ, ನಾವು ನಮ್ಮ ಆಯುಧಗಳನ್ನು ಸದಾಕಾಲ ಸಿದ್ಧವಾಗಿ ಇಟ್ಕೋಬೇಕು. ಯಾವ ಕ್ಷಣದಲ್ಲಿ ಅದನ್ನು ಉಪಯೋಗಿಸುವ ಸಂದರ್ಭ ಬರಬಹುದು ಹೇಳೋಕ್ಕೆ ಆಗೋಲ್ಲ ಅಂತ ಹೇಳುತ್ತಂತೆ ಆ ಹಂದಿ. ನಾವು ಯಾವ ಆಯುಧಗಳನ್ನು ಇಟ್ಟುಕೊಂಡಿದ್ದೇವೆ, ಅವುಗಳನ್ನು ನಿತ್ಯ ಹರಿತ ಮಾಡ್ತಾ ಇದ್ದೇವಾ ಅನ್ನೋ ಒಂದು ಪ್ರಶ್ನೆ ಈಗ ನಮ್ಮ ಮುಂದೆ ಬರುತ್ತೆ. ಒಂದು ಕಥೆಯನ್ನು ನಾವು ಗಮನಿಸಬಹುದು. ಸರ್ ಸಿ.ವಿ. ರಾಮನ್ ಅವರ ವಿದ್ಯಾರ್ಥಿ ಒಬ್ಬರಿದ್ದರು, G.S. ಪರಮಶಿವಯ್ಯ ಅಂತ. ಒಂದು ಸಲ ಪರಮಶಿವಯ್ಯ ಅವರು ಸಿ.ವಿ. ರಾಮನ್ ಅವರನ್ನು ಕರೀತಾರಂತೆ, ನಮ್ಮ ಕಾಲೇಜಿಗೆ ತಾವು ಒಂದು ಸಲ ಬರಬೇಕು. ವಿದ್ಯಾರ್ಥಿ ಕರೀತಿದ್ದಾನಲ್ಲ ಅನ್ನೋ ಖುಷಿಯಿಂದ ಆಯಿತು ಬರ್ತೇನೆ ಅಂತ ಹೇಳ್ತಾರೆ. ಹಾಗೆಯೇ ಬರ್ತಾರೆ. ಹೋಟೆಲಲ್ಲಿ ಅವರನ್ನು ಉಳಿಸೋ ಬದಲು ತಮ್ಮ ಮನೆಯಲ್ಲೇ ಉಳಿಸ್ಕೋತಾರೆ ಪರಮಶಿವಯ್ಯ ಅವರು. ಊಟ ಆಗುತ್ತೆ. ಊಟ ಆದಮೇಲೆ, ಏನಯ್ಯ ಯಾವ ಪುಸ್ತಕ ನೀನು ಓದ್ತಾ ಇದ್ದೀಯಾ ಅಂತ ಕೇಳ್ತಾರೆ ಸಿ.ವಿ. ರಾಮನ್ ಅವರು. ಪರಮಶಿವಯ್ಯ ಹೇಳ್ತಾರೆ, ಅಯ್ಯೋ ಎಲ್ಲಿ ಸಾರ್ ಓದೋಕ್ಕೆ ಟೈಮ್ ಸಿಗುತ್ತೆ, ಟೈಮೇ ಇಲ್ಲ. ಈ ಕಾಲೇಜಿನ ಕೆಲಸಕ್ಕೆ ಪ್ರಿನ್ಸಿಪಾಲ್ ಆಗಿ ನಾನು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೇನೆ, ಭಾಳ ಕಷ್ಟ ಸಾರ್ ಅಂದಾಗ ಬಹಳ ಬೇಸರವಾಗುತ್ತೆ ರಾಮನ್ ಅವರಿಗೆ. ತಕ್ಷಣವೇ ತಮ್ಮ ಚೀಲದಿಂದ 2 ಪುಸ್ತಕ ತೆಗಿತಾರೆ. ತಗೋ, ಒಂದು ಪುಸ್ತಕ ನೀನು ಓದು, ಇನ್ನೊಂದು ನಾನು ಓದ್ತೇನೆ ಅಂತ ಓದೋಕ್ಕೆ ಕೂತ್ಕೋತಾರೆ. ಬೆಳಗಿನ ಜಾವ 3 ಗಂಟೆವರೆಗೂ ನಿರಂತರವಾಗಿ ಓದ್ತಾರೆ ರಾಮನ್. ಹಾಗೆಯೇ ಪರಮಶಿವಯ್ಯನವರೂ ಸಹ ಕೂತ್ಕೊಂಡು ಓದ್ತಾರೆ. ಆಗ ಅವರಿಗನ್ಸುತ್ತೆ, ಸಿ.ವಿ. ರಾಮನ್ನಂತಹ ಮಹಾನ್ ವಿಜ್ಞಾನಿಯೇ ಪ್ರತಿದಿನ ಒಂದಲ್ಲ ಒಂದನ್ನು ಓದೋವಾಗ ಏನೂ ಅಲ್ಲದ ನಾನು ಓದೋದನ್ನೇ ಬಿಟ್ಬಿಟ್ಟಿದ್ದೇನಲ್ಲ, ನನ್ನ ಆಯುಧವನ್ನು ಹರಿತ ಮಾಡಿಕೊಳ್ಳೋದನ್ನು ನಾನು ಮರ್ತೇ ಬಿಟ್ಟಿದ್ದೀನಲ್ಲ ಅಂತ ಹೇಳಿ ತಮ್ಮ ಅಭ್ಯಾಸವನ್ನು ಬದಲಿಸ್ಕೋತಾರಂತೆ. ನಾವು ಸಹ ನಮ್ಮ ಆಯುಧವನ್ನು ಹರಿತವಾಗಿ ಇಟ್ಕೋಬೇಕಾದರೆ ನಿತ್ಯ ಏನಾದರೂ ಒಂದನ್ನು ಓದಬೇಕು, ಓದುವುದನ್ನು ರೂಢಿಸಿಕೊಳ್ಳೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ, ನನ್ನ ಹೆಸರು ಬಿ. ಕೃಷ್ಣಪ್ಪ ಅಂತ. ನಾನು ಯಲಹಂಕ ಉಪನಗರದಿಂದ ಬಂದಿದ್ದೀನಿ. HALನಲ್ಲಿ ಕೆಲಸ ಮಾಡಿಕೊಂಡು ಇವಾಗ ರಿಟೈರ್ಡ್ ಆಗಿದ್ದೀನಿ. ನನ್ನ ಹವ್ಯಾಸಗಳು ಪಾದಯಾತ್ರೆ ಹೋಗೋದು. ಪ್ರತಿ ವರ್ಷ ನಾವು ಒಂದು ಬ್ಯಾಚ್ ಮಾಡ್ಕೊಂಡಿದ್ವಿ. 40ರಿಂದ 50 ಜನ ನಡ್ಕೊಂಡು ಹೋಗ್ತಾ ಇದ್ದು ತಿರುಪತಿಗೆ. 5 ದಿನ ಆಗ್ತಾಯಿತ್ತು. ಪ್ರತಿದಿನ 50 ಕಿಲೋಮೀಟರ್ ನಡೆಯುವಂಥದ್ದು. ಹಾಗೆ ಒಂದು 25 ವರ್ಷಗಳ ಕಾಲ ನಾನು ತಿರುಪತಿಗೆ ನಡ್ಕೊಂಡು ಹೋಗಿ ಬರುವಾಗ ಬಸ್ಸಲ್ಲಿ ಬರ್ತಾಯಿದ್ವಿ. ಅದು ಒಂದು ದೊಡ್ಡ ಅಭ್ಯಾಸ ನಂದು. ತುಂಬ ಸಂತೋಷ ಕೃಷ್ಣಪ್ಪ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ, ನಾನು ಶ್ರೀಶೈಲ್ ಗುಡೇದ, ಕಲಬುರಗಿಯಿಂದ ಬಂದಿದ್ದೀನಿ. ನಾನು ಚಿತ್ರಕಲಾವಿದ. ಚಿತ್ರ ಬಿಡಿಸುವುದು ಮತ್ತು ಚಿತ್ರಕಲಾಕೃತಿಗಳನ್ನು ಪ್ರದರ್ಶನಗಳಿದ್ದರೆ ನೋಡುವುದು, ರೇಖಾಚಿತ್ರಗಳು ಬಿಡಿಸುವುದು, ಇವೆಲ್ಲ ನನ್ನ ಹವ್ಯಾಸ. ಶ್ರೀಶೈಲ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕುಮಾರ್ ಅಂತೇಳಿ. ನಾನು ಮೂಲತಃ ಹಾಸನ ಜಿಲ್ಲೆ ಹಾಸನ ತಾಲೂಕು ಉಳುವಾರೆ ಗ್ರಾಮದವನು. ಇವಾಗ ಇಲ್ಲಿ ಬೆಂಗಳೂರಲ್ಲಿ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಂತೆ ವೈದ್ಯಾಧಿಕಾರಿಗಳಿಗೆ ಮತ್ತು ನರ್ಸ್ಗಳಿಗೆ ಟ್ರೈನಿಂಗನ್ನು ಕೊಡ್ತಾ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸ ಎಲ್ಲರಿಗೂ ಕೂಡ ಸರಿಯಾದ ಪ್ರಥಮ ಚಿಕಿತ್ಸೆಯ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು. ತುಂಬ ಸಂತೋಷ ಶಶಿಕುಮಾರ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು
ದಕ್ಷಿಣ ಆಫ್ರಿಕಾ ನೈರೋಬಿ ಕೀನ್ಯಾ ಪ್ರಾಂತ್ಯದಲ್ಲಿರುವ ಶ್ರೀ R.K. ಶಿರೂರ್ ಅವರು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ನೋಡೋಣ. ಸಂವಿಧಾನ ಓದು, ವಿದ್ಯಾರ್ಥಿ ಯುವಜನರಿಗಾಗಿ ಕೈಪಿಡಿ, ನ್ಯಾಯಮೂರ್ತಿ H.N. ನಾಗಮೋಹನದಾಸ್ ಬರೆದಿರುವಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಕ್ರಿಸ್ತಶಕ 851ರಲ್ಲಿ ಕರ್ನಾಟಕಕ್ಕೆ ಬಂದಿದ್ದ ಸುಲೇಮಾನ್ ಎಂಬ ವಿದೇಶಿ ಪ್ರವಾಸಿಗನು ಯಾವ ಸಾಮ್ರಾಜ್ಯವನ್ನು ವಿಶ್ವದ 4 ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದು ಎಂದು ಬರೆದಿದ್ದಾನೆ? ಹೇಳಿ ಶಶಿಕುಮಾರ್. ವಿಜಯನಗರ ಸಾಮ್ರಾಜ್ಯ. 851. ವಿಜಯನಗರ ಇದ್ದಿದ್ದು 14-15 ಅಲ್ವಾ? ಹೌದು. ಶ್ರೀಶೈಲ ಮತ್ತು ಕೃಷ್ಣಪ್ಪ? ರಾಷ್ಟ್ರಕೂಟ. ಬಜರ್ ಒತ್ತದೆ, ಉತ್ತರ ಕೊಡಬೇಡಿ. ಈಗ ಹೇಳಿ. ರಾಷ್ಟ್ರಕೂಟ. ರಾಷ್ಟ್ರಕೂಟರು. ಕೃಷ್ಣಪ್ಪ? ಗೊತ್ತಿಲ್ಲ. ಆಯ್ಕೆಗಳನ್ನು ನೋಡೋಣ. ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ಗಂಗರು. ಉತ್ತರವನ್ನು ನೋಡೋಣ. ರಾಷ್ಟ್ರಕೂಟರು ಅನ್ನೋ ಉತ್ತರ ಸರಿಯಾಗಿದೆ. ಸಂವಿಧಾನ ಓದು ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಶ್ರೀಶೈಲ ಅವರಿಗೆ. ಜೊತೆಗೆ ಮತ್ತು ಒಂದು ಪುಸ್ತಕ ಶಾಂತಿ ಸ್ವರೂಪ ಭಟ್ನಾಕರ್, 2 ಪುಸ್ತಕವನ್ನು ಶ್ರೀಶೈಲ ಅವರಿಗೆ ಕೊಟ್ಟಿದ್ದೇನೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರವನ್ನು ಕೊಟ್ಟಿದ್ದೀರಾ. ಅಬ್ಬಾಸಿದ್ ಖಲೀಫಾ ಮಧ್ಯಪ್ರಾಚ್ಯದಲ್ಲಿ ಬಹುದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದ. ಬೈಜಾಂಟೈನ್ ರೋಮ್ ಯುರೋಪಲ್ಲಿ ಬಹುದೊಡ್ಡ ಸಾಮ್ರಾಜ್ಯ ರೋಮ್. ಹಾಗೆಯೇ ಚೀನಾ ದೇಶದಲ್ಲಿ ಟಾಂಗ್ ವಂಶ ಬಹುದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿತ್ತು. ನಮ್ಮ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯ ಏನಿತ್ತು ಅದು ಈ 3 ಸಾಮ್ರಾಜ್ಯಗಳಿಗಿಂತ ದೊಡ್ಡದಾಗಿತ್ತು ಅನ್ನೋ ಒಂದು ವಿಚಾರವನ್ನು ಸುಲೇಮಾನ್ ಬರೆದಿದ್ದಾನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಇದು ಗೋದಾವರಿಯಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಹರಡಿತ್ತು ಅನ್ನೋದನ್ನು ಇಲ್ಲಿ ನಾವು ನೆನೆಸ್ಕೋಬಹುದು. ಮುಂದಿನ ಪುಸ್ತಕ ಕ್ಯಾಥರೀನಾ ಏನಾದಳು, ಹೈನ್ರಿಷ್ ಬ್ಯೂಲ್ ಕಾದಂಬರಿ, ಕನ್ನಡಕ್ಕೆ ಪದ್ಮರಾಜ ದಂಡಾವತಿ ಬರೆದಿರುವಂಥದ್ದು. ಪ್ರಶ್ನೆ: ಮರಾಠರು ಮತ್ತು ಬ್ರಿಟಿಷರ ನಡುವೆ ನಡೆದ ಯಾವ ಯುದ್ಧವು 20 ವರ್ಷಗಳ ಕಾಲ ಶಾಂತಿಯನ್ನು ಸ್ಥಾಪಿಸಲು ನೆರವಾಯಿತು? ಆಯ್ಕೆಗಳನ್ನು ನೋಡೋಣ. 2ನೇ ಆಂಗ್ಲೋ ಮರಾಠ ಯುದ್ಧ, ಮೊದಲ ಆಂಗ್ಲೋ ಮರಾಠ ಯುದ್ಧ, ಹಳದಿ ಘಾಟ್ ಯುದ್ಧ, ಪಾಣಿಪಟ್ ಯುದ್ಧ. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಕೃಷ್ಣಪ್ಪ. ಆಯ್ಕೆ 2. ಆಯ್ಕೆ 2 ಮೊದಲ ಆಂಗ್ಲೋ ಮರಾಠ ಯುದ್ಧ. ಇನ್ಯಾರಾದರೂ ಒತ್ತೀರಾ? ಹೇಳಿ ಶಶಿಕುಮಾರ್. 2ನೇ ಆಂಗ್ಲೋ ಮರಾಠ ಯುದ್ಧ. 2ನೇ ಆಂಗ್ಲೋ ಮರಾಠ ಯುದ್ಧ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಮೊದಲ ಆಂಗ್ಲೋ ಮರಾಠ ಯುದ್ಧ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕ್ಯಾಥರೀನಾ ಏನಾದಳು ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಕೃಷ್ಣಪ್ಪ ಅವರಿಗೆ. ಮಧ್ಯಪ್ರದೇಶದಲ್ಲಿ ಸಾಲಬಾಯಿ ಅಂತ ಒಂದು ಹಳ್ಳಿ. ಮೇ 17, 1782ರಲ್ಲಿ ಒಂದು ಒಪ್ಪಂದ ನಡೆಯುತ್ತೆ. ಇದನ್ನು ಸಾಲ್ಬಾಯಿ ಒಪ್ಪಂದ ಅಂತ ಕರೀತಾರೆ. ಪೇಶ್ವೆ ಮೊದಲನೇ ಮಾಧವರಾವ್ ಸತ್ತು ಕೂಡಲೇ ಒಂದು ತಿಕ್ಕಾಟ ಶುರುವಾಗುತ್ತೆ ಮರಾಠರಲ್ಲಿ, ಯಾರು ಅರಸ ಆಗಬೇಕು ಅಂತ. ಬ್ರಿಟಿಷರು ರಘುನಾಥರಾವ್ ಪರ ಒಲವನ್ನು ತೋರಿಸ್ತಾರೆ. ಆದರೆ ಮರಾಠರು ಇಮ್ಮಡಿ ಮಾಧವರಾಮನನ್ನು ಅರಸನನ್ನಾಗಿ ಮಾಡಬೇಕು ಅಂತ ಒಂದು ತಿಕ್ಕಾಟ. ಈ ಯುದ್ಧ ಏನು ನಡೆದಾಗ ಬ್ರಿಟಿಷರಿಗೆ ತುಂಬ ಹೊಡೆತ ಬೀಳುತ್ತೆ. ಹಾಗಾಗಿ ಅವರಾಗಿಯೇ ಮುಂದೆ ಬಂದು ಸಂಧಿಗಾಗಿ ಕೇಳ್ತಾರೆ. ಆಗ ಈ ಸಾಲ್ಬಾಯಿ ಒಪ್ಪಂದ ಆಗುತ್ತೆ. ಆ ಸಾಲ್ಬಾಯಿ ಒಪ್ಪಂದದಲ್ಲಿ ಮರಾಠರ ನಿಲುವು ಏನಿತ್ತು ಅದಕ್ಕೆ ಒಂದು ಜಯ ಸಿಗುತ್ತೆ. ಈ ಒಂದು ಯುದ್ಧವನ್ನು ಸರ್ ಐರ್ಕೂಟ್ ಮತ್ತು ವಾರನ್ ಹೇಸ್ಟಿಂಗ್ಸ್ ನೇತೃತ್ವ ವಹಿಸಿದ್ರು. ಆದರೆ ಯುದ್ಧವನ್ನು ಗೆಲ್ಲಕ್ಕೆ ಆಗೋದಿಲ್ಲ. ಒನಕೆ ಓಬವ್ವ, ಗುಡೆ ಕೋಟೆಯ ಗಟ್ಟಿಗಿತ್ತಿ ಒನಕೆ ಓಬವ್ವ, ಭೀಮಣ್ಣ ಗಜಾಪುರ ಬರೆದಿರುವಂಥ ಪುಸ್ತಕ. ನಮ್ಮ ಪ್ರಶ್ನೆ: ಈಜಿಪ್ಟ್ ಮತ್ತು ರೋಮ್ ನಗರಗಳೊಡನೆ ವಾಣಿಜ್ಯ ವ್ಯವಹಾರಗಳನ್ನು ನಡೆಸುತ್ತಿದ್ದ ಭಾರತದ ಪ್ರಧಾನ ಬಂದರು ನಗರ ಯಾವುದು? ಆಯ್ಕೆಗಳನ್ನು ನೋಡೋಣ. ಮುಜಿರಿಸ್, ಲೋಥಾಲ್, ಸೋಪಾರ್,
ಭರೂಚ್. ಮೊದಲಿಗೆ ಶ್ರೀಶೈಲ, ಆನಂತರ ಕೃಷ್ಣಪ್ಪ. ಮುಜ್ರಿಸ್. ಮುಜ್ರೀಸ್ ಆಯ್ಕೆ 1. ಕೃಷ್ಣಪ್ಪ. ಬರೋಚ್. ಭರೂಚ್. ಉತ್ತರವನ್ನು ನೋಡೋಣ. ಮುಜ್ರೀಸ್ ಸರಿಯಾಗಿದೆ ಉತ್ತರ. ಒನಕೆ ಓಬವ್ವ ಎನ್ನುವ ಈ ಒಂದು ಪುಸ್ತಕವನ್ನು ಶ್ರೀಶೈಲ ಅವರಿಗೆ ಕೊಡ್ತಾ ಇದ್ದೇವೆ. ಕೇರಳದಲ್ಲಿ ತ್ರಿಸ್ಸೂರ್ ಅಂತ ಒಂದು ಜಿಲ್ಲೆ, ಆ ತ್ರಿಸ್ಸೂರಲ್ಲಿ ಕೊಡಂಗನಲ್ಲೂರು ಅಂತಕ್ಕಂಥ ಒಂದು ಬಂದರು. ಇದು ಭಾರತೀಯ ಇತಿಹಾಸದಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸುತ್ತೆ. ಈ ಕೊಡಂಗನಲ್ಲೂರು ಅನ್ನೋದು ಪೆರಿಯಾರ್ ನದಿಯ ಮುಖಜ ಭೂಮಿಯಲ್ಲಿ ಇದು ಉಂಟು. ಅಂದಿನ ಕಾಲದಲ್ಲಿ ಇದನ್ನು ಮುಚ್ಚರಿ ಪಟ್ಟಣಂ ಅಂತ ಅದನ್ನು ಕರೆಯೋರು. ಕ್ರಿಸ್ತಶಕ 1ನೇ ಶತಮಾನದಿಂದ ಹಿಡಿದು ಕ್ರಿಸ್ತಶಕ 5ನೇ ಶತಮಾನದವರೆಗೆ ಇದು ಈ ಪಶ್ಚಿಮ ಭಾರತದ ಪಶ್ಚಿಮ ಕರಾವಳಿ ಏನಿದೆ, ಆ ಕರಾವಳಿಯಿಂದ ಬೇರೆ ಬೇರೆ ಅಂತಾರಾಷ್ಟ್ರೀಯ ವಾಣಿಜ್ಯಕ್ಕೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದಂಥ ಸ್ಥಳ ಆಗಿತ್ತು. ಸಂಬಾರ ಪದಾರ್ಥಗಳನ್ನು, ದಂತವನ್ನು, ಮುತ್ತುರತ್ನಗಳನ್ನು, ಜವಳಿ ಹಾಗೂ ವಿಶೇಷವಾದ ಮಡಿಕೆಗಳನ್ನು ಇವರು ರಫ್ತು ಮಾಡ್ತಾ ಇದ್ರಂತೆ. ಹಾಗೆಯೇ ಚಿನ್ನ ಬೆಳ್ಳಿ ನಾಣ್ಯಗಳನ್ನು ರೋಮಿಂದ ತರಿಸ್ಕೋತಾ ಇದ್ದರು. ಗಾಜಿನ ಉಪಕರಣಗಳನ್ನು ತರಿಸ್ಕೋತಾ ಇದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ಅಲಿವ್ ಎಣ್ಣೆ ಅಂತ ಏನು ಕರಿತೇವೆ, ಅದು ಭಾರತೀಯರಿಗೆ ಇಷ್ಟವಾಗಿತ್ತಂತೆ. ಅದನ್ನೂ ಸಹ ತರಿಸ್ಕೋತಾ ಇದ್ದರು. ಆದರೆ ಕಾಲ ಒಂದೇ ಥರ ಇರೋದಿಲ್ವಲ್ಲ. ಒಂದು ಸಲ ಭೀಕರ ಪ್ರವಾಹ ಬಂದು ಈ ಮುಜ್ರಿಸ್ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತೆ. ಅದನ್ನು ಮತ್ತೆ ಮರು ನಿರ್ಮಾಣಕ್ಕೆ ಯಾರೂ ಹೋಗೋದಿಲ್ಲ. ಯಾಕಂದರೆ ಆ ವೇಳೆಗೆ ಕೊಚಿನ್ ಮತ್ತು ಕ್ಯಾಲಿಕಟ್ ಅಂತಕ್ಕಂಥ ಇನ್ನೂ 2 ಬಂದರುಗಳು ತಮ್ಮ ವ್ಯವಹಾರ ಶುರು ಮಾಡಿರುತ್ತೆ. ಹಾಗಾಗಿ ಮುಜ್ರಿಸ್ನ ಮರೆತು ಬಿಡ್ತಾರೆ. ಆದರೆ ಇತ್ತೀಚೆಗೆ ಅದರ ಉತ್ಖನನ ನಡೆದಿದೆ. ಮುಂದಿನ ಪುಸ್ತಕ ತೇಜಸ್ವಿ ಸಿಕ್ಕರು, KS ಪರಮೇಶ್ವರ್ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಇಸ್ರೋ ಸಂಸ್ಥೆಯು 2023ರಲ್ಲಿ ಮರು ಬಳಸಬಹುದಾದ ಉಡಾವಣಾ ವಾಹನವನ್ನು ಯಶಸ್ವಿಯಾಗಿ ಪ್ರಯೋಗಿಸಿತು. ಅದರ ಹೆಸರೇನು? ಆಯ್ಕೆಗಳನ್ನು ನೋಡೋಣ. RLV TD, PSLV S1, ಆದಿತ್ಯ TD, ವಿಕ್ರಮ್ ಎಸ್. ಮೊದಲಿಗೆ ಕೃಷ್ಣಪ್ಪ, ಆನಂತರ ಶಶಿಕುಮಾರ್. ಆಯ್ಕೆ 2 PSLV S1. ಶಶಿಕುಮಾರ್. ವಿಕ್ರಮ್ ಎಸ್. ವಿಕ್ರಮ್ ಎಸ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ RLV TD ಆಗಿತ್ತು. ರೀಯೂಸಬಲ್ ಲಾಂಚ್ ವೆಹಿಕಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಅನ್ನೋ ಉದ್ದ ಹೆಸರನ್ನು ಸಂಕ್ಷಿಪ್ತಗೊಳಿಸಿ ಅವರು RLV TD ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಯಾಕಂದರೆ ಮುಂದೆ ಭಾರತ ಅನೇಕ ಬಾಹ್ಯಾಕಾಶ ಯೋಜನೆಗಳನ್ನು ಹಾಕ್ಕೊಂಡಿದೆ. ಅವುಗಳನ್ನು ಕಾರ್ಯರೂಪಕ್ಕೆ ತರಬೇಕಾದರೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಹಣವನ್ನು ವೆಚ್ಚ ಮಾಡಬೇಕಾಗುತ್ತೆ. ಹಾಗಾಗಿ ಮರು ಬಳಸಬಹುದಾದಂಥ ಈ ಉಡಾವಣಾ ವಾಹನವನ್ನು ನಿರ್ಮಿಸಿ ಯಶಸ್ವಿಯಾಗಿ ಪ್ರಯೋಗಿಸಿ ಈ ತಂತ್ರಜ್ಞಾನ ನಮಗೆ ಕರಗತ ಆಗಿದೆ ಅನ್ನೋ ವಿಚಾರವನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದೆ ನಮ್ಮ ಭಾರತ. ಮುಂದಿನ ಪುಸ್ತಕ ಕೇಳು ಜನಮೇಜಯ ಕಾದಂಬರಿ ಕೃತಿ, ಶಿವಾನಂದ ಹೊಳೆಪ್ಪನವರ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಸುಂ, ದೋ, ತ್ರ, ಸು, ದುಹ್. ಶ್ರೀಶೈಲ ಬಜರುತ್ತಿದ್ದಾರೆ. ಉತ್ತರ: ಸುಂಕದೋನ ಹತ್ರ ಸುಖ ದುಃಖ. ಸುಂಕದೋನ ಹತ್ರ ಸುಖ ದುಃಖ. ಸುಖ ದುಃಖ. ಕೃಷ್ಣಪ್ಪ. ಸುಂಕದವನ ಹತ್ರ ದುಃಖ ತೋಡ್ಕೊ. ಶಶಿಕುಮಾರ್. ಉತ್ತರವನ್ನು ನೋಡೋಣ. ಸುಂಕದೋನ ಹತ್ರ ಸುಖ ದುಃಖ, ಇದು ಸರಿಯಾದ ಉತ್ತರ ಆಗಿತ್ತು. ಕೇಳು ಜನಮೇಜಯ ಈ ಪೌರಾಣಿಕ ಕಾದಂಬರಿಯನ್ನು ಕೊಟ್ಟಿದ್ದೇನೆ ಶ್ರೀಶೈಲ ಅವರಿಗೆ. ಮುಂದಿನ ಪುಸ್ತಕ ರಂಗ ಕೈರಳಿ, ವಿಶೇಷ ರಂಗ ಪ್ರವಾಸ ಕಥನದ ಕೃತಿ. ಕಿರಣ್ ಭಟ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು: 61 ಕೂಡು 88, 90 ಕಳೆ 48, 14 ಗುಣಿಸು 15, 675 ಭಾಗಿಸು 25.
ಸಮಯ ಮುಗೀತಲ್ಲ. ಯಾರಾದರೂ ಲೆಕ್ಕವನ್ನು ಮಾಡಿದರೆ ಬಸರುತ್ತಿ ಉತ್ತರ ಕೊಡಿ, ಇಲ್ಲಾಂದರೆ ಉತ್ತರವನ್ನು ನೋಡೋಣ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 149, 42, 210, 27 ಎಲ್ಲವನ್ನು ಕೂಡಿದ್ರೆ 428 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಹೌಸ್ಫುಲ್, ಕಿರಣ್ ಭಟ್ ಬರೆದ ಕನ್ನಡ ನಾಟಕಗಳಿಗೆ ಒಂದು ಕನ್ನಡಿ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ವಿನೋದ್ ಧಾಮ್, ಅರ್ಜಿತ್ ಸಿಂಗ್, ಅರವಿಂದ್ ಶರ್ಮಾ, ಅಜಯ್ ವಿ ಭಟ್. ಮೊದಲಿಗೆ ಬಸರುತ್ತಿದ್ದಾರೆ ಶಶಿಕುಮಾರ್, ನಂತರ ಶ್ರೀಶೈಲ. ಅಜಯ್ ವಿ ಭಟ್ ಸರ್. ಆಯ್ಕೆ 4 ಶ್ರೀಶೈಲ. ಅಜಯ್ ವಿ ಭಟ್. ಉತ್ತರವನ್ನು ನೋಡೋಣ. ಅಜಯ್ ವಿ ಭಟ್ ಉತ್ತರ ಸರಿಯಾಗಿದೆ. ಹೌಸ್ಫುಲ್ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಶಶಿಕುಮಾರ್ ಅವರಿಗೆ. ಅಜಯ್ ವಿ ಭಟ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಅಮೆರಿಕದಲ್ಲಿ ವಾಸವಾಗಿದ್ದಾರೆ. ಕಂಪ್ಯೂಟರ್ ಕ್ಷೇತ್ರದಲ್ಲಿ ಇವರು ಒಂದು ಅದ್ಭುತವಾದ ಕಾಣಿಕೆಯನ್ನು ನೀಡಿದ್ದಾರೆ. ಕಂಪ್ಯೂಟರಲ್ಲಿ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಒಂದು ಬಹಳ ಮುಖ್ಯವಾದ ಸಾಧನ, ಅದನ್ನು ರೂಪಿಸಿದವರು. ಜೊತೆಗೆ ಇನ್ನೂ ಅನೇಕ ಸಂಶೋಧನೆಗಳನ್ನು ಮಾಡಿ ಕಂಪ್ಯೂಟರ್ ಕ್ಷೇತ್ರಕ್ಕೆ ಕೊಟ್ಟಿರೋ ಕಾರಣ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇಮ್ಮಡಿ ಪುಲಿಕೇಶಿ ಕಾದಂಬರಿ ಕೃತಿ, ಪ್ರಕಾಶ್ ಹೇಮಾವತಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಮು, ಸೋ, ಡು, ಲ, ಟ, ಪಿ, ಆ, ದ. ಬಸರುತ್ತಿದ್ದಾರೆ ಶ್ರೀಶೈಲ. ಸೊಪ್ಪಿಲ್ಲದ ಆಡು. ಅರ್ಥವಾಗಲಿಲ್ಲ ನನಗೆ. ಸೊಪ್ಪಿಲ್ಲದ ಆಡು ಅಂದರೆ ಶಶಿಕುಮಾರ್. ಆಡು ಮುಟ್ಟದ ಸೊಪ್ಪಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ. ಕೃಷ್ಣಪ್ಪ ಅದೇ ಉತ್ತರವನ್ನು ನೋಡೋಣ. ಆಡು ಮುಟ್ಟದ ಸೊಪ್ಪಿಲ್ಲ ಉತ್ತರ ಸರಿಯಾಗಿದೆ. ಇಮ್ಮಡಿ ಪುಲಿಕೇಶಿ ಈ ಕಾದಂಬರಿ ಪುಸ್ತಕವನ್ನು ಶಶಿಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಮುಸಲ್ಮಾನರ ಸ್ಮಶಾನ, ದೊಡ್ಡ ಪಾತ್ರೆ, ಉಲ್ಲೇಖ, ಮಂಡನೆ. ಖಬರಸ್ತಾನ್. ಖಬರಸ್ತಾನ್. ಬಜರ್ ಒತ್ತಿಬಿಟ್ಟು ಉತ್ತರ ಕೊಡಿ. ಹೇಳಿ. ಖಬರಸ್ತಾನ್. ಉತ್ತರ ಕೊಡಿ. ಖಬರಸ್ತಾನ್. ಖಬರಸ್ತಾನ್. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಏಕಾಂಗಿ ಕವಿಯಿತ್ರಿಯ ಪ್ರವಾಹದ ಡೈರಿ ಎನ್ನುವ ಪುಸ್ತಕ ಕೊಟ್ಟಿದ್ದೇವೆ. 2 ಉತ್ತರ. ದೊಡ್ಡ ಪಾತ್ರೆ. ಶ್ರೀಶೈಲ ಮತ್ತು ಶಶಿಕುಮಾರ್ 2ನೇದಕ್ಕೆ ಉತ್ತರ ಕೊಡಬಹುದು. 2ನೇ ಶಬ್ದ ಗೊತ್ತಿಲ್ವಾ? ಉತ್ತರವನ್ನು ನೋಡೋಣ. ಡಬರಿ. 3ನೇ ಶಬ್ದವನ್ನು ಯಾರು ಬೇಕಾದರೂ ಕೊಡಬಹುದು. ಬಸರುತ್ತಿ ಉತ್ತರವನ್ನು ಕೊಡಿ. ಉಲ್ಲೇಖ, ಮಂಡನೆ. ಮಧ್ಯದಕ್ಷರ ಸ್ಥಾ. ಉತ್ತರವನ್ನು ನೋಡೋಣ. ಪ್ರಸ್ತಾಪ ಸರಿಯಾದ ಉತ್ತರ ಆಗಿತ್ತು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಕೃಷ್ಣಪ್ಪ ಅವರಿಗೆ ಸಿದ್ಧವಾಗಿದ್ದರೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ: ಕಾಲು ಹಿಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ಶರಣಾಗು, ನಾಟಕವನ್ನು ಮಾಡು. ಶರಣಾಗು. ಮುಂದಿನ ಪ್ರಶ್ನೆ:
ಆಡಿಕೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ನಿಂದೆ, ತಾಂಬೂಲ. ತಾಂಬೂಲ. ಮುಂದಿನ ಪ್ರಶ್ನೆ. ಜರಾಸಂಧನ ಸೆರೆಯಲ್ಲಿದ್ದ ರಾಜಕುಮಾರರು ಯಾರ ಮೂಲಕ ತಮ್ಮನ್ನು ಬಿಡಿಸುವಂತೆ ಕೃಷ್ಣನಿಗೆ ಹೇಳಿ ಕಳುಹಿಸಿದರು? ಜೈತ್ರ, ಜೈಮಿನಿ. ಚೈತ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಮಾತಿನ ಮರವೇರಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಭೂಮಿಯೊಳಗೆ ಬೆಳ್ಳಿಗೂಟ. ಹಣಬೆ. ಹಣಬೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಕಾಲು ಹಿಡಿ ಶರಣಾಗು, ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ, ನಿಂದೆ, ಅಡಿಕೆ ಅಲ್ಲ, ಆಡಿಕೆ. ಆಡ್ಕೊಳ್ಳೋದು, ಬೆನ್ನ ಹಿಂದೆ ಆಡ್ಕೋತೇವಲ್ವಾ, ಅದು ನಿಂದೆ. ಮೂರನೇ ಪ್ರಶ್ನೆಗೆ ಉತ್ತರ, ಜೈಮಿನಿ ಆಗಿ. ಜೈತ್ರ ಧೃತರಾಷ್ಟ್ರನ ಮಗ. ಜೈತ್ರ ಉತ್ತರ ಕೊಟ್ಟಿದ್ದೀರಾ ತಾವು. ನಾಲ್ಕನೇ ಪ್ರಶ್ನೆಗೆ ಉತ್ತರ, ಮಾತಿನ ಮರವೇರಿ, ಮಳೂರು ಹುಡುಗ ಕುಡ್ಲೂರಿಗೆ ಹೋದ ಅಂತ. ಮಾತಿನಲ್ಲೇ ಮನೆಯನ್ನು ಕಟ್ಟಿದರು ಅಂತಾರಲ್ಲ, ಅದಕ್ಕೆ ಉದಾಹರಣೆ. ಐದನೇ ಪ್ರಶ್ನೆಗೆ ಉತ್ತರ, ಭೂಮಿಯೊಳಗೆ ಬೆಳ್ಳಿಗೂಟ ಅಂದರೆ ಮೂಲಂಗಿ. ಎರಡು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಶ್ರೀಶೈಲ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಕೆಂಡಕಾರು ಎಂಬ ನುಡಿಗಟ್ಟಿನ ಅರ್ಥವೇನು? ಕೋಪವನ್ನು ತೋರು, ಧೂಮಪಾನವನ್ನು ಮಾಡು. ಕೋಪವನ್ನು ತೋರು. ಮುಂದಿನ ಪ್ರಶ್ನೆ. ಆತ ತಾಯಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೊಲ್ಲಲೆಂದು ಬಂದವನು, ಜೀವ ನೀಡಲೆಂದು ಬಂದವನು. ಜೀವ ನೀಡಲೆಂದು ಬಂದ. ಮುಂದಿನ ಪ್ರಶ್ನೆ. ಸಮುದ್ರ ಮಥನದಲ್ಲಿ ಲಕ್ಷ್ಮಿಗಿಂತ ಮೊದಲು ಯಾರು ಹುಟ್ಟಿದರು? ಜ್ಯೇಷ್ಠಾದೇವಿ, ಕನಿಷ್ಠಾದೇವಿ. ಜ್ಯೇಷ್ಠಾದೇವಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಮಾತು ಬಂದಾಗ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಕೆಂಡಕಾರು, ಕೋಪವನ್ನು ತೋರು, ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ, ಕೊಲ್ಲಲೆಂದು ಬಂದವನಿಗೆ ಆತ ತಾಯಿ ಅಂತ ಹೇಳ್ತೇವೆ, ರಕ್ಷಿಸಕ್ಕೆ ಬಂದವನಲ್ಲ. ಮೂರನೇ ಪ್ರಶ್ನೆಗೆ ಉತ್ತರ, ಜ್ಯೇಷ್ಠಾದೇವಿ, ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ, ಮಾತು ಬಂದಾಗ ಸೋತು ಹೋದವನೇ ಜಾಣ, ಗೆಳೆತನವನ್ನು ಉಳಿಸ್ಕೋಬಹುದು. ಮಾತಿಗೆ ಮಾತು ಬೆಳೆಸ್ತಾ ಹೋಯಿತು ಅಂದರೆ ಅಲ್ಲಿ ಸ್ನೇಹ ಕೊನೆಗೊಳ್ಳುತ್ತೆ. ಐದನೇ ಪ್ರಶ್ನೆಗೆ ಉತ್ತರ, ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಸೂಜಿ ದಾರದ ಉದಾಹರಣೆಯಾಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಶಶಿಕುಮಾರ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಶುರು ಮಾಡ್ತೇವೆ. ಮೊದಲ ಪ್ರಶ್ನೆ. ಕೈ ನೋಡು ಎಂಬ ನುಡಿಗಟ್ಟಿನ ಅರ್ಥವೇನು? ಬಲವನ್ನು ಪರೀಕ್ಷಿಸು, ಭವಿಷ್ಯವನ್ನು ಹೇಳು. ಭವಿಷ್ಯವನ್ನು ಹೇಳು. ಮುಂದಿನ ಪ್ರಶ್ನೆ. ಆದಾನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೊಡುವುದು, ಸ್ವೀಕರಿಸುವುದು. ಕೊಡುವುದು. ಮುಂದಿನ ಪ್ರಶ್ನೆ. ಸೌರಾಷ್ಟ್ರದಲ್ಲಿರುವ ಜ್ಯೋತಿರ್ಲಿಂಗದ ಹೆಸರೇನು? ಸೋಮನಾಥ, ಚಂದ್ರನಾಥ. ಚಂದ್ರನಾಥ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಮಾತೆ ಮುತ್ತು. ಮಾತೆ ಮೃತ್ಯು. ಐದನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಕೈ ತಿರುಗಿಸಿದರೆ ಬಾಯಿ ಬಿಡ್ತಾನೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಕೈ ನೋಡು, ಬಲವನ್ನು, ಒಂದು ಕೈ ನೋಡ್ಕೋತೀನಿ ಬಾ, ಬಲವನ್ನು ಪರೀಕ್ಷಿಸು. ಎರಡನೇ ಪ್ರಶ್ನೆಗೆ ಉತ್ತರ, ಸ್ವೀಕರಿಸುವುದು, ಆದಾನ ಪ್ರದಾನ ಅಂತ ಹೇಳ್ತೇವೆ. ಪ್ರದಾನ ಅಂದರೆ ಕೊಡೋದು, ಆದಾನ ಅಂದರೆ ಸ್ವೀಕರಿಸೋದು. ಪದವಿ ಪ್ರದಾನ ಸಮಾರಂಭ ಅಂತ ಹೇಳ್ತೇವೆ, ಪದವಿಯನ್ನು ಕೊಡುವಂತಹ ಸಮಾರಂಭ ಅದು. ಮೂರನೇ ಪ್ರಶ್ನೆಗೆ ಉತ್ತರ ಸೋಮನಾಥ ಆಗಿತ್ತು, ಚಂದ್ರನಾಥ ಅಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಮಾತೆ ಮುತ್ತು, ಮಾತೆ ಮೃತ್ಯು ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ, ಇದು ಬೀಗ, ಕೈ ತಿರುಗಿಸಿದರೆ ಬಾಯಿ ಬಿಡ್ತಾನೆ ಅಂತ. ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಕೃಷ್ಣಪ್ಪ ಅವರಿಗೆ ಕೊಡ್ತಾ ಇದ್ದೇವೆ 2 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು.
ಶ್ರೀಶೈಲ ಅವರಿಗೆ 6 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಮೂರು ಪುಸ್ತಕ ತಮಗೆ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆ. ಆಕ್ಟೋಪಸ್ ನಿಶಾಚರಿ. ರಾತ್ರಿಯ ಹೊತ್ತಲ್ಲಿ ಬೇಟೆಯಾಡಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ. ಹಗಲು ಆಗ್ತಾ ಇದ್ದ ಹಾಗೆ ಎಷ್ಟೇ ಸಣ್ಣ ಸಂಧಿ ಸಿಕ್ಕಿದ್ರೂ ಸರಿ ಅದರಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಡುತ್ತಂತೆ. ಅಕ್ವೇರಿಯಮ್ಮಲ್ಲಿ ಏನಾದರೂ ಆಕ್ಟೋಪಸನ್ನು ಬೆಳೆಸೋಕ್ಕೆ ಪ್ರಯತ್ನ ಪಟ್ಟರೆ ಅದು ಯಾವಾಗ ತಪ್ಪಿಸ್ಕೊಂಡು ಹೋಗಿರುತ್ತೆ ಹೇಳೋಕ್ಕೆ ಬರೋಲ್ಲ. ಸ್ವಲ್ಪ ಸ್ಥಳ ಸಿಕ್ಕಿದ್ರೂ ಅದರಲ್ಲಿ ನುಸುಳಿಕೊಂಡು ಹೋಗುವ ಶಕ್ತಿ ಉಂಟು ಅಷ್ಟಪಾದಿಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.